ಭಾರತ ಧರ್ಮಗಳ ದೇಶ, ಭಾರತ ಭಾಷೆಗಳ ದೇಶ, ಭಾರತ ಹಬ್ಬಗಳ ದೇಶ. ಭಾರತದ ಒಂದೊಂದು ರಾಜ್ಯವು ತನ್ನದೇ ಆದ ಸಂಸ್ಕೃತಿ, ಇತಿಹಾಸ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಆಚಾರ ವಿಚಾರ, ಉಡುಗೆ ತೊಡುಗೆ ಹಾಗೂ ನೃತ್ಯ ಪ್ರಕಾರಗಳನ್ನು ಹೊಂದಿದೆ. ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ವೈವಿಧ್ಯತೆ ಇದ್ದರೂ ಸಹ ನಾವೆಲ್ಲರೂ ಸಹೋದರ ಸಹೋದರಿ ಎಂಬ ಭಾವನೆಯಿಂದ ಜೀವಿಸುತ್ತಿದ್ದೇವೆ. ಇಡೀ ಜಗತ್ತಿನಲ್ಲಿಯೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬಹುದಾದ ದೇಶ ಎಂದರೆ ಕೇವಲ ಭಾರತ ಮಾತ್ರ. ಈ ದೇಶದ ಸಂಸ್ಕೃತಿಯನ್ನು ಮೆಚ್ಚಿ ವಿದೇಶಿಯರು ಸಹ ಭಾರತ ದೇಶದ ಸಂಸ್ಕೃತಿಯನ್ನು ತಮ್ಮ ದೇಶದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಭಾರತದ ಪ್ರಾಕೃತಿಕ ಸೌಂದರ್ಯವು ಇಡೀ ಜಗತ್ತನ್ನು ಕೈಬೀಸಿ ಕರೆಯುತ್ತಿದೆ. ಇಲ್ಲಿನ ದೇವಾಲಯದ ಒಂದೊಂದು ಕಲ್ಲು ಒಂದೊಂದು ಇತಿಹಾಸವನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಭಾರತದ ರಕ್ಷಣಾ ವ್ಯವಸ್ಥೆಯ ಸಾಧನೆ ಅಮೋಘವಾದದ್ದು ಮತ್ತು ಅನನ್ಯವಾದದ್ದು. ಇದರ ಅಡಿಯಲ್ಲಿ ನಾವು ಶಾಂತಿಯುತವಾದ ಜೀವನವನ್ನು ಸಾಗಿಸುತ್ತಿದ್ದೇವೆ. ನಮ್ಮ ಸೈನಿಕರು ಎತ್ತಿ ಹಿಡಿದ ತ್ರಿವರ್ಣ ಧ್ವಜದ ನೆರಳಿನಲ್ಲಿ ನೆಮ್ಮದಿಯಿಂದ ಬದುಕು ಸಾಗಿಸುತ್ತಿದ್ದೇವೆ. ನಮ್ಮ ಸೈನಿಕ ಶಕ್ತಿಯ ಮುಂದೆ ಎಲ್ಲಾ ಶಕ್ತಿಗಳು ನಿಷ್ಪ್ರಯೋಜಕವಾಗಿವೆ. ಹೀಗೆ ಶ್ರೀಮಂತವಾಗಿರುವ ಭಾರತ ದೇಶದ ಅಖಂಡತೆಗಾಗಿ ನಾವೆಲ್ಲರೂ ದಣಿಯದೆ ದುಡಿಯಬೇಕು. ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯನ್ನು, ಸೈನಿಕ ಶಕ್ತಿಯನ್ನು ಕುರಿತು ನಮ್ಮ ಶಾಲೆಯ 6ನೆಯ ತರಗತಿಯಿಂದ 10ನೆಯ ತರಗತಿಯವರೆಗಿನ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಲಿದ್ದಾರೆ. ಅದೇ ನಮ್ಮ ಇಂದಿನ ವಿಷಯ, ಮೆನಿ ಕಲ್ಚರ್ ಒನ್ ಬ್ರೇವ್ ನೇಷನ್. ಮೆನಿ ಕಲ್ಚರ್ ಒನ್ ಬ್ರೇವ್ ನೇಷನ್. ಹಲವು ಸಂಸ್ಕೃತಿ ಒಂದು ನಿರ್ಭಯ ರಾಷ್ಟ್ರ. ಹಲವು ಸಂಸ್ಕೃತಿ ಒಂದು ನಿರ್ಭಯ ರಾಷ್ಟ್ರ. ಅನಿವಾಸಿ ಭಾರತೀಯ ಒಂದು ಕುಟುಂಬವು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಸುಮಾರು ವರ್ಷಗಳಿಂದ ನೆಲೆಸಿರುತ್ತಾರೆ. ಆ ಕುಟುಂಬದ ತಂದೆ ತಾಯಿ ಭಾರತೀಯರಾದ್ದರಿಂದ ಅವರಿಗೆ ಭಾರತದ ಸಂಸ್ಕೃತಿ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಆಚಾರ ವಿಚಾರಗಳನ್ನು ಅನುಸರಿಸುತ್ತಿರುತ್ತಾರೆ. ಆದರೆ ಅವರ ಮಗ ಅಮೆರಿಕಾದಲ್ಲಿ ಹುಟ್ಟಿ ಮನೆಯಿಂದ ಹೆಚ್ಚಾಗಿ ಹೊರಗಡೆಯೇ ಕಾಲ ಕಳೆದದ್ದರಿಂದ ಅವನಿಗೆ ಅಮೆರಿಕಾದ ಸಂಸ್ಕೃತಿಯು ಹೆಚ್ಚು ಪ್ರಭಾವ ಬೀರಿತು. ಅವರು ಕನ್ನಡಿಗರಾದ್ದರಿಂದ ಮನೆಯಲ್ಲಿ ಕನ್ನಡವನ್ನೇ ಮಾತನಾಡುತ್ತಿದ್ದರು. ಹೀಗಿರುವಾಗ ತನ್ನ ಮಗ ವಿದ್ಯಾಭ್ಯಾಸವನ್ನು ಮುಗಿಸಿ ವಿದೇಶ ಪ್ರವಾಸಕ್ಕೆ ಹೊರಡಲು ತಂದೆ ತಾಯಿಯರ ಅನುಮತಿ ಪಡೆಯಲು ಮನೆಗೆ ಬರುತ್ತಾನೆ. ದೃಶ್ಯ 1. Hello Dad, I am very happy that I have completed my research work. Now I want to relax for some days and I am planning to go for world tour. Where you want to go? Some England, Italy or Russia or maybe some other country. You know India? Yes, I have heard about India. ಇಂಡಿಯಾದ ಬಗ್ಗೆ ಕೇಳಿದರೆ ಸಾಲದು, ಅದನ್ನು ಕಣ್ಣಾರೆ ನೋಡಬೇಕು. ಏಕೆಂದರೆ ಭಾರತವೆಂದರೆ ಒಂದು ಭಾಷೆಯಲ್ಲ, ಹಲವಾರು ಭಾಷೆ. ಒಂದು ಮತವಲ್ಲ, ಹಲವಾರು ಮತ. ಅಲ್ಲಿ ಒಂದು ಸಂಸ್ಕೃತಿ ಅಲ್ಲ, ಹಲವಾರು ಸಂಸ್ಕೃತಿ. ಸೊ ನೀನು ಇಂಡಿಯಾಗೆ ಹೋದರೆ ಅಲ್ಲಿನ ಜನರ ಲೈಫ್ ಸ್ಟೈಲ್, ಕಲ್ಚರ್ ಬಹಳ ಚೆನ್ನಾಗಿದೆ. ನೀನು ವರ್ಲ್ಡ್ ಟೂರ್ ಮಾಡಿದರೆ ಏನೆಲ್ಲ ಮಾಹಿತಿ ಸಿಗುತ್ತೋ ಆ ಎಲ್ಲ ಮಾಹಿತಿ ನಿನಗೆ ಭಾರತದ ಪ್ರವಾಸದಿಂದ ಸಿಗುತ್ತೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜಗತ್ತಿನಲ್ಲಿ ಏನೆಲ್ಲ ಅದ್ಭುತಗಳು ಇದ್ದಾವೋ ಅಷ್ಟು ಅದ್ಭುತಗಳು ಭಾರತ ಒಂದರಲ್ಲಿಯೇ ಇದೆ. ಹಾಗಾಗಿ ನೀನು ಇಂಡಿಯಾಗೆ ಹೋಗು. ಭಾರತದ ಇತಿಹಾಸ, ಸಂಸ್ಕೃತಿ, ಕಲೆ, ಸಾಹಿತ್ಯ ಇವೆಲ್ಲದರ ಬಗ್ಗೆ ಸ್ಟಡಿ ಮಾಡೋಕೆ ಬೇರೆ ಬೇರೆ ದೇಶದಿಂದ ಭಾರತಕ್ಕೆ ಬರುತ್ತಾರೆ. ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರೆದ ದೇಶ. ಇಂತಹ ದೇಶ ನೋಡಲು ಪುಣ್ಯ ಮಾಡಿರಬೇಕು. ಭಾರತ ದೇಶವನ್ನು ನೋಡಿದರೆ ಜೀವನ ಪಾವನವಾಗುತ್ತೆ. ಆದ್ದರಿಂದ ನಿನ್ನ ಈ ರಜೆಯನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದ್ರೆ ನೀನು ಭಾರತ ದೇಶಕ್ಕೆ ಹೋಗಬೇಕು. ಏಕೆಂದರೆ ನೀನು ಏನು ನೋಡಬೇಕು ಅಂತ ಅಂದುಕೊಂಡಿದ್ದೀಯಲ್ಲ, ಇಂಗ್ಲೆಂಡ್, ಇಟಲಿ ಅಥವಾ ರಷ್ಯಾ, ಆ ದೇಶಗಳು ಭಾರತದ ಒಂದೊಂದು ರಾಜ್ಯಕ್ಕೆ ಸಮ. ಅಷ್ಟು ಶ್ರೀಮಂತ ದೇಶ ಭಾರತ. ಆಯ್ತು, ಹಾಗಾದ್ರೆ ನಮ್ಮ ಕಾಲೇಜಿನಲ್ಲೂ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಉಪನ್ಯಾಸ ಕೇಳಿದ್ದೆ. ಮತ್ತು ನೀವು ಭಾರತದ ಬಗ್ಗೆ ಇಷ್ಟೆಲ್ಲ ಹೇಳಿದ ಮೇಲೆ ನನಗೆ ಭಾರತಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇದೆ. ನಾನು ಭಾರತಕ್ಕೆ ಹೋಗಿ ಬರ್ತೀನಿ. ಯಾವಾಗ ಹೊರಡ್ತಾ ಇದ್ದೀಯಾ ಮಗ? ನಾಳೆನೇ ಹೊರಡ್ತಾ ಇದ್ದೀನಿ. ಸರಿ, ಹೋಗಿ ಬಾ. ಹಲೋ, ಅರುಣಾಚಲ್ ಅಂದರೆ ನೀವೇನಾ? ಹೌದು, ನಾನೇ ಅರುಣಾಚಲ್, ಅಮೆರಿಕದಿಂದ ಬಂದಿದ್ದೀನಿ. ಹೌದು, ನಿಮ್ಮ ತಂದೆ ನನ್ನ ಸ್ನೇಹಿತರು. ನಿಮ್ಮ ಪರಿಚಯವನ್ನ ಎಲ್ಲ ಫೋನಲ್ಲೇ ತಿಳಿಸಿದ್ದಾರೆ. ನೀವೇನು ಯೋಚನೆ ಮಾಡೋದು ಬೇಡ. ನಾನು ನಿಮಗೆ ಇಲ್ಲಿ ಉಳಿದುಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿದ್ದೀನಿ. ನೀವು ನಮ್ಮ ಭಾರತದ ಟ್ರಿಪ್ ಮುಗಿಸಿ ಮತ್ತೆ ನೀವು ನಿಮ್ಮ ಅಮೆರಿಕಕ್ಕೆ ಹೋಗೋವರೆಗೂ ನಾನು ನಿಮ್ಮ ಜೊತೆಗಿರ್ತೀನಿ. ನಮ್ಮ ಇಂಡಿಯಾನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗಾದರೆ ನಮ್ಮ ಪ್ರಯಾಣ ಯಾವಾಗ ಪ್ರಾರಂಭಿಸೋಣ ಸರ್? ಆದಷ್ಟು ಬೇಗನೆ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸೋಣ. ನನಗಾದರೂ ಭಾರತದ ಬಗ್ಗೆ ತಿಳಿಯುವ ಕುತೂಹಲವು ಹೆಚ್ಚುತ್ತಿದೆ. ಓ, ನೀವು ರೆಡಿ ಇದ್ದೀರಾ ಅಂದಮೇಲೆ ನಾನೂ ರೆಡಿ.
ನಾಳೆನೇ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಬೇಡ, ಇವತ್ತಿಂದಲೇ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ನಿಮ್ಮ ತಂದೆ ನಮ್ಮ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲೇ ಇದ್ದವರು. ಹರಿಹರನೇ ಅವರ ಸ್ವಂತ ಊರು. ಹಾಗಾಗಿ ನಾನು ನಿಮಗೆ ಮೊದಲು ಹರಿಹರದ ಪರಿಚಯ ಮಾಡಿಕೊಡ್ತೀನಿ. ನೋಡಿ ಅರುಣಾಚಲ್, ಇದು ಹರಿಹರೇಶ್ವರ ದೇವಾಲಯ. ಇದು ತುಂಬ ಐತಿಹಾಸಿಕವಾಗಿದ್ದು 12ನೇ ಶತಮಾನದಲ್ಲಿ ಇದನ್ನು ಹೊಯ್ಸಳನ ದೊರೆ ವೀರ ನರಸಿಂಹರವರು ಕಟ್ಟಿಸಿದ್ದಾರೆ. ನನಗೆ ಕನ್ನಡ ನಾಡಿನ ಇತಿಹಾಸವನ್ನು ಇನ್ನಷ್ಟು ತಿಳಿಸ್ಕೊಡಿ ಸರ್. ಕನ್ನಡ ನಾಡು ಶ್ರೀಗಂಧದ ನಾಡು, ಕವಿಗಳ ಬೀಡು, ಸಂಸ್ಕೃತಿಯ ಗೂಡು. ನಮ್ಮ ನಾಡು ಮಾತು ಕೃತಿಗಳಿಗೆ ನಿಲುಕದೆ ಮಹದೆತ್ತರವಾಗಿ ತೋರುತ್ತದೆ. ಇದರ ಇತಿಹಾಸದ ಆಳವನ್ನು ಒಳಹೊಕ್ಕು ನೋಡಿದರೆ ಇಲ್ಲಿಂದ ಸಮೃದ್ಧವಾಗಿ ಬೆಳೆದು ಬಂದ ನಮ್ಮ ಕನ್ನಡ ಸಾಹಿತ್ಯ, ಶಿಲ್ಪಕಲೆ, ಚಿತ್ರಕಲೆ, ಸಂಗೀತ, ಸಂಸ್ಕೃತಿ, ಉಡುಗೆ ತೊಡುಗೆ, ಭಾಷಾ ಕಲೆ, ಆಹಾರ ಪದ್ಧತಿ ಇನ್ನು ಮುಂತಾದ ಗೋಚರ ಹಾಗೂ ಅಗೋಚರ ಸೊಗಸು ನಮ್ಮ ಮೈನವಿರೇಳಿಸುತ್ತದೆ. ನಾನು ಇಲ್ಲಿನ ಇತಿಹಾಸದ ಹಾಗೆ ಸಾಹಿತ್ಯವು ಬಹಳ ಶ್ರೀಮಂತವಾಗಿದೆ ಅಂತ ಕೇಳಿದ್ದೆ ಸರ್. ಅದರ ಬಗ್ಗೆ ನನಗೆ ಇನ್ನಷ್ಟು ಮಾಹಿತಿ ನೀಡುವಿರಾ? ಹೌದೌದು, ನಮ್ಮ ನಾಡಿನಲ್ಲಿ ಪಂಪ, ರನ್ನ, ಜನ್ನ, ಕುಮಾರವ್ಯಾಸ, ಕುವೆಂಪು, ಮಾಸ್ತಿ, ಬೇಂದ್ರೆ ಇನ್ನು ಮುಂತಾದವರು ಕನ್ನಡ ನಾಡಿನ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಅಂದರೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿರುವುದು ನಮ್ಮ ಕನ್ನಡ ಭಾಷೆಗೆ. ಅಬ್ಬಾ, ಗ್ರೇಟ್ ವರ್ಕ್, ರಿಯಲಿ ಗ್ರೇಟ್ ಸರ್. ಎಲ್ಲರೂ ಅವರಿಗೊಮ್ಮೆ ಚಪ್ಪಾಳೆ ತಟ್ಟೋಣ. ಅಷ್ಟೇ ಅಲ್ಲ, ದೇಶಕ್ಕೋಸ್ಕರ ಅನೇಕ ಮಹಾನ್ ವೀರರಾದ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಮೈಲಾರ ಮಹದೇವ ಮುಂತಾದವರಿದ್ದಾರೆ. ಮತ್ತು ನಮ್ಮ ಕೊಡಗು ಜಿಲ್ಲೆ ನಮ್ಮ ದೇಶದ ಸೈನ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದೆ. ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪ ಭಾರತೀಯ ಸೇನೆಯ ಮೊದಲ ಸೇನಾ ಮುಖ್ಯಸ್ಥರಾಗಿದ್ದರು. ಕರ್ನಾಟಕದ ಭರತನಾಟ್ಯ ಬಹಳ ಪ್ರಸಿದ್ಧಿಯಾಗಿದೆ. ಇದರ ವೇಷಭೂಷಣ ಅಂತೂ ಬಹಳ ವಿಶೇಷ. ಬನ್ನಿ ಅರುಣಾಚಲ್, ನಾವು ನಮ್ಮ ಜರ್ನಿನ ಕರ್ನಾಟಕದಿಂದಲೇ ಪ್ರಾರಂಭಿಸೋಣ. ನಮ್ಮ ಪ್ರಯಾಣ ಸುಗಮವಾಗಿ ಸಾಗಲೆಂದು ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸೋಣ. ಓಕೆ ಸರ್, ಹಾಗೆ ಮಾಡೋಣ.